ಮಲೆನಾಡು ಅಂದ ತಕ್ಷಣ ನಮಗೆ ನೆನಪಾಗೋದು ಅಲ್ಲಿನ ಮಳೆ, ಹಸಿರು ಮತ್ತು ಘಮಘಮಿಸುವಂತಹ ಸಾಂಪ್ರದಾಯಿಕ ಅಡುಗೆಗಳು. ಇವತ್ತು ನಾನು ನಿಮಗೆ ಮಲೆನಾಡಿನ ಅತ್ಯಂತ ಸ್ಪೆಷಲ್ ವರ್ಷ ಪೂರ್ತಿ ಕೆಡದೇ ಇರೋ ಬಿದಿರು ಕಳಲೆ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ತುಂಬ ಜನಕ್ಕೆ ಕಳಲೆ ಉಪ್ಪಿನಕಾಯಿ ಮಾಡೋ ಆಸೆ ಇರುತ್ತೆ, ಆದರೆ ಅದನ್ನು ಹೇಗೆ ಸರಿಯಾಗಿ ಕ್ಲೀನ್ ಮಾಡಬೇಕು, ಅದರ ಕಹಿ ಅಂಶನ ಹೇಗೆ ತೆಗಿಬೇಕು ಅನ್ನೋದು ಗೊತ್ತಿರಲ್ಲ. ಕಳಲೆ ಚಿಗುರು ಇರುತ್ತಲ್ವ, ಅದರಿಂದ ಉಪ್ಪಿನಕಾಯಿ ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ಬಲ್ತಿರುವಂತಹ ಭಾಗ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಇರಬೇಕು ಕಳಲೆ ಉಪ್ಪಿನಕಾಯಿ ಹಾಕೊಳ್ಳೋಕ್ಕೆ. ಈ ಮಧ್ಯದ ಭಾಗನ ಗೆಣ್ಣಿನ ಭಾಗ ಅಂತ ಹೇಳ್ತೀವಿ, ಆ ಭಾಗನ ಸಂಪೂರ್ಣವಾಗಿ ತೆಗೆದು ಹಾಕಬೇಕು. ನೋಡಿ, ಆ ಕಡೆ ಈ ಕಡೆ ಗಣ್ಣನ್ನು ಬಿಟ್ಟು ಈ ಮಧ್ಯ ಭಾಗನ ಉಪಯೋಗಿಸ್ಬೇಕು. ನೋಡಿ, ಕಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಾನು ಈ ಸೈಜ್ನಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಸ್ವಲ್ಪ ಸಣ್ಣ ಸೈಜ್ನಲ್ಲಿ ಬೇಕಾದರೂ ಕಟ್ ಮಾಡ್ಕೋಬೋದು. ತುಂಬ ಚಿಕ್ಕದಾಗಿ ಕಟ್ ಮಾಡಿದ್ರೆ ಉಪ್ಪಿನಕಾಯಿ ತುಂಬ ದಿನ ಬಾಳಿಕೆ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ದೊಡ್ಡ ಸೈಜ್ನಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲನೂ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಎಲ್ಲ ಮಾಮೂಲಾಗಿ ಮಾಡೋವಂಥ ಉಪ್ಪಿನಕಾಯಿ ರೀತಿ ಮಾಡೋದಕ್ಕೆ ಬರೋದಿಲ್ಲ. ಇದನ್ನು 2 ರಿಂದ 3 ದಿವಸ ನೀರಲ್ಲಿ ನೆನೆ ಹಾಕಬೇಕಾಗತ್ತೆ. ಕಳಲೆ ಸ್ವಲ್ಪ ಕಹಿ, ಹಾಗೆ ಮತ್ತು ಇದರಲ್ಲಿ ಸ್ವಲ್ಪ ವಿಷಕಾರಿ ಅಂಶ ಇರೋದ್ರಿಂದ ಭಾಳ ಕೇರ್ಫುಲ್ಲಾಗಿ ಚೆನ್ನಾಗಿ ಎಲ್ಲ ಪ್ರಾಸೆಸ್ನ ಮಾಡಿ ಉಪಯೋಗಿಸ್ಬೇಕಾಗತ್ತೆ. ಅಂದರೆ ಇದನ್ನು ಬೆಳಗ್ಗೆ ಸಾಯಂಕಾಲ ನೀವು ನೀರು ಚೇಂಜ್ ಮಾಡಿಬಿಟ್ಟು ಹೊಸ ನೀರನ್ನ ಹಾಕಿ ಇಡಬೇಕು 3 ದಿವಸ. ಅಥವಾ ಅಕ್ಕಿ ತೊಳೆದಂತಹ ನೀರಿರುತ್ತಲ್ಲ, ಅದರಲ್ಲೂ ಕೂಡ ನೆನೆಸಿಡ್ಬೋದು, ಅದು ಇನ್ನೂ ಕ್ಲೀನ್ ಆಗುತ್ತೆ. ನೋಡಿ, ಇಲ್ಲಿ ನಾನು ನೀರಲ್ಲಿ ಮಾತ್ರ ನೆನೆಸಿಟ್ಟಿರೋದು 2 ದಿವಸ ಆಗಿದೆ. ನೋಡಿ, ಇದು ಯಾವ ರೀತಿ ರಬ್ಬರ್ ಥರ ಆಗಿದೆ, ಗಟ್ಟಿಯಾಗಿದೆ. ಉಪ್ಪಿನಕಾಯಿಗೆ ಕಳಲೆನ ನೀವು ಸಣ್ಣದಾಗೂ ಕೂಡ ಹೆಚ್ಕೋಬೋದು, ಆದರೆ ಅದು ಜಾಸ್ತಿ ದಿವಸ ಬಾಳಿಕೆ ಬರೋದಿಲ್ಲ. ಹಾಗಾಗಿ ನಾವು ವರ್ಷ ಇಡೀ ಉಪ್ಪಿನಕಾಯಿ ಇಡ್ತೋರೋದ್ರಿಂದ ನೋಡಿ, ಈ ರೀತಿ ದೊಡ್ಡ ಸೈಜ್ನಲ್ಲಿ ಹೆಚ್ಕೊಂಡಿದ್ದೀನಿ. ಈಗ ಇದರಲ್ಲಿರುವಂತಹ ನೀರನ್ನೆಲ್ಲ ಸೋಸ್ಕೊಳ್ಳೋಣ. ಬೇರೆ ಉಪ್ಪಿನಕಾಯಿಗಳ ರೀತಿ ನೀವು ನೀರನ್ನೆಲ್ಲ ಕ್ಲೀನಾಗಿ ಒರೆಸಿ ತೆಗೆಯುವಂಥ ಅವಶ್ಯಕತೆ ಇಲ್ಲ. ಹೀಗೆ ಮೇಲ್ಮೇಲೆ ಇರುವಂತಹ ನೀರನ್ನ ನೀಟಾಗಿ ಸೋಸ್ಕೊಂಡ್ರೆ ಸಾಕಾಗತ್ತೆ. ಇಲ್ಲಿ ಸ್ವಲ್ಪ ಇರೋದ್ರಿಂದ ನಾನು ಸಣ್ಣ ಒಂದು ಬಾಟ್ಲನ್ನು ತೊಗೊಂಡಿದ್ದೀನಿ ಉಪ್ಪಿನಕಾಯಿ ಹಾಕ್ಕೊಳ್ಳೋಕ್ಕೆ. ಗಾಜಿನ ಬಾಟ್ಲಿ ಅಥವಾ ಉಪ್ಪಿನಕಾಯಿ ಜಾಡಿ ಇದ್ದರೆ ಚೆನ್ನಾಗಾಗತ್ತೆ ಈ ಉಪ್ಪಿನಕಾಯಿ ಹಾಕ್ಕೊಳ್ಳೋಕ್ಕೆ. ಕಟ್ ಮಾಡಿ ಇಟ್ಕೊಂಡಿರೋಂಥ ಎಲ್ಲ ಕಳಲೆ ಪೀಸ್ಗಳನ್ನು ನಾನು ಈ ಬಾಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಉಪ್ಪು ಹಾಕ್ಕೊಳ್ಳೋಣ. ನೋಡಿ, ಇಲ್ಲಿ ಡೈರೆಕ್ಟಾಗಿ ನಾನಿಲ್ಲಿ ಕಲ್ಲುಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಚಮಚ ಹಾಕ್ಕೊಂಡ್ರೆ ಸಾಕಾಗತ್ತೆ. ಅಂದರೆ ಕಳಲೆ ಕಡಿಮೆ ಇರೋದ್ರಿಂದ ನೋಡ್ಕೊಂಡು ಹಾಕ್ಕೊಳ್ಳಿ. ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಉಪ್ಪಿನಕಾಯಿ ಸ್ವಲ್ಪ ಉಪ್ಪು ಜಾಸ್ತಿ ಇದ್ದರೆ ಅದು ಬಾಳಿಕೆ ಜಾಸ್ತಿ ಬರುತ್ತೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಬಾಟ್ಲನ್ನು ಚೆನ್ನಾಗಿ ಈ ರೀತಿ ಅಲ್ಲಾಡಿಸಿದ್ರೆ ನೀಟಾಗಿ ಉಪ್ಪು ಅರಿಶಿನ ಕಳಲೆಗೆ ಎಲ್ಲದಕ್ಕೂ ಹಿಡ್ಕೊಡತ್ತೆ. ಈಗ ಇದನ್ನು 3 ದಿವಸ ಹಾಗೆ ಇಡಬೇಕಾಗತ್ತೆ. ಪ್ರತಿ ದಿವಸ ನೀವು ಸ್ವಲ್ಪ ನೀಟಾಗಿ ಅಲ್ಲಾಡಿಸಿ ಮಿಕ್ಸ್ ಮಾಡಿ ಇಟ್ಟರೆ ಒಳ್ಳೆಯದು. ನೋಡಿ, ನಾನೀಗ 3 ದಿವಸ ಬಿಟ್ಟಿದ್ದೀನಿ. ಅರಿಶಿನ ಉಪ್ಪು ಎಲ್ಲ ಚೆನ್ನಾಗಿ ಹೀರ್ಕೊಂಡಿದೆ ಕಳಲೆ. ಈಗ ಕಳಲೆಗೆ ಮಸಾಲೆ ಹಾಕೋಣ. ತುಂಬ ಸಿಂಪಲ್ಲಾಗಿ ಹಾಕುವಂಥದ್ದು ಇದಕ್ಕೆ. ಬೇರೆ ಉಪ್ಪಿನಕಾಯಿಗೆ ಹಾಕೋ ರೀತಿ ತುಂಬ ಒಂದು ಮಸಾಲೆ ಪದಾರ್ಥಗಳೇನು ಬೇಡ, ಸಿಂಪಲಾಗಿ ಹಾಕ್ಕೊಳ್ತೀನಿ. ಉಪ್ಪು ಅರಿಶಿನ ಹಾಕಿರುವಂತಹ ಕಳಲೆ ಪೀಸ್ಗಳನ್ನ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆ ಹಾಕಿ ಮಿಕ್ಸ್ ಮಾಡಬೇಕಲ್ವ, ಅದಕ್ಕೋಸ್ಕರ. ನೋಡಿ, ಒಂದು ಬಾಣಲೆನ ಬಿಸಿಗಿಟ್ಕೊಂಡು ಒಂದು ಅರ್ಧ ಚಮಚದಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ. ಮೆಂತ್ಯ ಸ್ವಲ್ಪ ಫ್ರೈ ಆದಮೇಲೆ ಒಂದು ಅರ್ಧ ಚಮಚ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ ಇವೆರಡನ್ನೂ ಸೇರಿಸಿ ಒಂದು ಕುಟ್ಟಾಣಿಯಲ್ಲಿ ಕುಟ್ಕೊಳ್ಳೋಣ. ತರಿಯಾಗಿ ಕುಟ್ಕೊಂಡ್ರೆ ಸಾಕು, ತುಂಬ ನುಣ್ಣಗೇನು ಪುಡಿ ಮಾಡ್ಕೊಳ್ಳೋದು ಬೇಡ. ಈಗ ಕುಟ್ಕೊಂಡಿರುವಂತಹದ್ದನ್ನು ಉಪ್ಪಿನಕಾಯಿಗೆ ಹಾಕ್ಕೊಳ್ಳೋಣ. ನೋಡಿ, ಇದನ್ನು ಉಪ್ಪಿನಕಾಯಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಸಿಪ್ಪೆ ಸುಲಿದಂತಹ ಒಂದು 4 ರಿಂದ 5 ಬೆಳ್ಳುಳ್ಳಿಯನ್ನು ಹಾಗೆ ಇಡಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೇನು ಜಜ್ಕೊಂಡಿಲ್ಲ, ಏನೂ ಇಲ್ಲ, ಹಾಗೆ ಇಡಿ ಹಾಕ್ಕೊಳ್ಳೋಣ. ಹಾಗೆ 1.5 ಚಮಚದಷ್ಟು ಅಚ್ಚಕಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಖಾರಕ್ಕೆ ತಕ್ಕಂತೆ ಹಾಕ್ಕೊಳ್ಳಿ. ನೋಡಿ, ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಸಾರಿ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಹೆಚ್ಚೇನು ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ, ಇಲ್ಲಿ ಒಗ್ಗರಣೆನೂ ಕೂಡ ಕೊಡ್ತಾ ಇಲ್ಲ ನಾನು, ಸಿಂಪಲ್ಲಾಗಿ ಇಷ್ಟೇ ಹಾಕ್ಕೊಳ್ಳೋದು. ಈಗ ಮೊದಲು ಉಪ್ಪು ಅರಿಶಿನ ಹಾಕಿಟ್ಟಿದ್ನಲ್ಲ, ಅದೇ ಬಾಟ್ಲಿಗೆ ಮತ್ತೆ ವಾಪಸ್ಸು ಈ ಉಪ್ಪಿನಕಾಯಿಗಳನ್ನ ಹಾಕ್ಕೊಳ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಒಗ್ಗರಣೆ ಬೇಡ, ಏನು ಬೇಡ, ಇದು ವರ್ಷಾನುಗಟ್ಟಲೆ ಇಟ್ಕೊಂಡು ತಿನ್ಬೋದು. ಬೆಳ್ಳುಳ್ಳಿ ಹಾಕಿರೋದ್ರಿಂದ ಇದು ಏನೂ ಹಾಳಾಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಇಟ್ಟಷ್ಟು ಚೆನ್ನಾಗಿ ಬರುತ್ತೆ ಉಪ್ಪಿನಕಾಯಿ. ಬಾಟ್ಲಿಗೆ ಹಾಕ್ಕೊಂಡಾಗಿದೆ. ಈಗ ಒಂದ್ಸರಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗಟ್ಟಿಯಾಗಿ ಮುಚ್ಚಳ ಹಾಕಿ ಇಡೋಣ.
ಇದನ್ನು ಒಂದು 2-3 ದಿವಸ ಹೀಗೆ ಇಡಬೇಕಾಗತ್ತೆ. ಆ ನಂತರ ನೀವು ಉಪ್ಪಿನಕಾಯನ್ನು ಬಳಸ್ಬೋದು. ತುಂಬ ರುಚಿಯಾಗಿರುತ್ತೆ, ಬಾಳಿಕೆನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇದಕ್ಕೆ ಎಣ್ಣೆ ಹಾಕಿಲ್ಲ, ಏನೂ ಇಲ್ಲ. 1 ವರ್ಷ ಗ್ಯಾರಂಟಿಯಾಗಿ ನೀವು ಈ ಉಪ್ಪಿನಕಾಯಿನ ಇಟ್ಕೊಂಡು ತಿನ್ಬೋದು. ಮಳೆಗಾಲದಲ್ಲಿ ಮಾತ್ರ ಈ ಕಳಲೆ ಸಿಗುವಂಥದ್ದು. ಒಂದು ಸರಿ ಹಾಕಿಟ್ಕೊಂಡ್ರೆ ವರ್ಷವಿಡೀ ನೀವು ಉಪ್ಪಿನಕಾಯಿನ ತಿನ್ಬೋದು. ಬೇಕಂದಾಗ ನೀವು ಇದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು, ಅಂದರೆ ಸಾಸಿವೆ, ಜೀರಿಗೆ, ಕರಿಬೇವು ಹಾಗೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ಕೊಂಡು ಕೂಡ ಉಪಯೋಗಿಸ್ಬೋದು. ತುಂಬ ರುಚಿಯಾಗಿರುತ್ತೆ.